ರಾಜಿನ ಆರ್ಭಟ ನೋಡಿ. ಇಂಡಿ ತಾಲೂಕಿನ ಆಗರಕೇಡ ಹೋಗುವ ರಸ್ತೆಯಲ್ಲಿ ಹಳ್ಳದಂತೆ ಹರಿಯುತ್ತಿರುವ ನೀರು. ರಾತ್ರಿ 12 ಗಂಟೆಯಿಂದ ಬೆಳಗಾದ್ರೂ ನಿಂತ ವಾಹನ ಸವಾರರು. ತಾಲೂಕಿನ ಆಗರಗೇಡ ರಸ್ತೆ ಮೇಲೆ ನಿಂತ ಮಳೆ ನೀರು. ಇಂಡಿ ಜಿಲ್ಲೆಯಾಗಬೇಕಾದ್ರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮೊದಲು ಮಾಡಬೇಕು. ಇಂಡಿ ತಾಲೂಕಿನ ರಸ್ತೆಗಳು ಮೊದಲು ದುರಸ್ತಿಗೊಳಿಸಬೇಕು. ಆಗರಕೇಡ್ ಹೋಗುವ ರಸ್ತೆಯಲ್ಲಿ ನಿಂತ ನೀರಿನಲ್ಲಿ ಶಾಲೆ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗುವುದಾದ್ರೂ ಹೇಗೆ? ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು? ನೀರಿನ ಮೇಲೆ ಶಾಲೆಯ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗುವುದಾದ್ರೂ ಹೇಗೆ? ಇದೇ ರೀತಿ ಆದರೆ ಸಾಮಾನ್ಯ ಜನರ ಪಯಣ ಮಾಡುವುದಾದ್ರೂ ಹೇಗೆ? ಇಲ್ಲಿಯವರೆಗೂ ಸ್ಥಳಕ್ಕೆ ಯಾವ ಅಧಿಕಾರಿಯೂ ಬಂದಿರುವುದಿಲ್ಲ. ದಿನನಿತ್ಯ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು? ಪ್ರತಿ ವರ್ಷ ಹೀಗೆ ಆದರೆ ಸಾರ್ವಜನಿಕರ ಸ್ಥಿತಿ ಹೇಗೆ ಎಂದು ಸಾರ್ವಜನಿಕರ ಪ್ರಶ್ನೆ. ಆಗರಕೇಡ್ ಹೋಗುವ ರಸ್ತೆ ಮೇಲೆ ಸಾರ್ವಜನಿಕರಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ. ನಿಂತ ನೀರಿನಲ್ಲಿ ಬರುವಾಗ ವಾಹನ ಸವಾರರ ಬಿದಿರು ಘಟನೆಯ ಹಲವಾರು. ಇಷ್ಟೆಲ್ಲ ಆದರೂ ಕೂಡ ಯಾವ ಅಧಿಕಾರಿಯೂ ಸ್ಥಳಕ್ಕೆ ಬಂದು ಭೇಟಿಯಾಗಿಲ್ಲ. ಹೋದ ವರ್ಷ ಇದೇ ಥರನಾಗಿ ನೀರು ನಿಂತಿತ್ತು ಆಗರಕೇಡ್ ರೋಡಿಗೆ. ತಹಸೀಲ್ದಾರರು ಎಲ್ಲರೂ ಬಂದು ವಿಸಿಟ್ ಮಾಡಿದ್ರು. ಅಲ್ಲಿ ಮುನ್ಸಿಪಾಲ್ಟಿಯವರು ಸ್ಮಶಾನಕ್ಕೆ ಹೋಗೋಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ. ಕೆಳಗೆ ಹೋಗೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಆ ನೀರಿನ ವ್ಯವಸ್ಥೆ ಇಲ್ಲದಕ್ಕೆ ಆ ರೋಡ್ ಎಲ್ಲ ಬಂದಾಗಿ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ. ರಾತ್ರಿ ಎಷ್ಟೋ ಬೈಕ್ಗಳು ಎಷ್ಟೋ ಜನ ಬಿದ್ದುಬಿಟ್ಟಾರೆ ಕೆಳಗಡೆ. ರಾತ್ರಿ 9 ನಂತರ ಯಾರೂ ನೋಡೋ ಸ್ಥಿತಿ ಒಳಗೆ ಇರಲಿಲ್ಲ. ಬೆಳಗಿನ ತನೂ ಇನ್ನೂವರೆಗೆ ಯಾರೂ ಭೇಟಿ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಸಾಮಾನ್ಯ ಜನರು ಬದುಕೋದು ಹೆಂಗೆ, ಅವ್ರ ಜೀವನ ನಡೆಸೋದು ಹೆಂಗೆ, ದಿನನಿತ್ಯದಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಅವು ಎಲ್ಲ ಅವ್ರ ಪರಿಸ್ಥಿತಿ ಏನು ಮಾಡಬೇಕು? ಸ್ವಲ್ಪ ತಾವು ಈ ಕಡೆ ಗಮನ ಹರಿಸಬೇಕು. ಸುಮ್ಮನೆ ನಾವು ಟ್ರೀಟ್ಮೆಂಟ್ ಕೊಡೋದು ನೀವು ಹೇಳ್ಕೊಂಡು ಕೂಡೋದಲ್ಲ. ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದಾಗ್ತದೆ. ಇಲ್ಲದೆ ಹೋದರೆ ಮತ್ತೆ ಇದು ಪರಿಸ್ಥಿತಿ ನಾವು ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡೋ ವ್ಯವಸ್ಥೆಗೆ ಬರಬೇಕಾಗ್ತದೆ. ಆ ಒಂದು ಪರಿಸ್ಥಿತಿಗೆ ತಾವು ತಂದು ಕೊಡಬಾರ್ದು ತಮ್ಮಲ್ಲಿ ವಿನಂತಿಸ್ಬೇಕಾಗ್ತದೆ. ಇಂಡಿ ಜಿಲ್ಲೆ ಮಾಡ್ಲಿಕ್ಕೆ ಶಾಸಕರಿಗೆ ಮಾಡ್ಲಿಕ್ಕೆ ನಮ್ಮದೇನು ತೊಂದರೆ ಇಲ್ಲ. ಭಾಳ ಒಳ್ಳೆಯ ಸಂತೋಷ ಸುದ್ದಿನೇ. ಆದರೆ ಇವು ಸಣ್ಣ ಪುಟ್ಟ ಕಾರ್ಯಗಳು ಮೊದಲು ಪೂರ್ಣಗೊಳ್ಳಬೇಕು. ಜಿಲ್ಲೆ ಆಗಬೇಕಾದ್ರೆ ಅದರದ್ದೇ ಆದ ವ್ಯವಸ್ಥೆ ಇರಬೇಕಾಗ್ತದೆ. ಆ ವ್ಯವಸ್ಥೆ ಇತ್ತಂದರೆ ಜಿಲ್ಲೆಗೂ ಒಂದು ಬೆಲೆ ಇರ್ತದೆ. ನಾಳೆ ಜಿಲ್ಲೆ ಮಾಡಿದ್ರು ಎಂಥ ಜಿಲ್ಲೆ ಮಾಡಿದ್ರು ಅಂತೇಳಿ ಜನ ಅಂದ್ಕೊಳ್ಳೋ ಸ್ಥಿತಿಯೊಳಗೆ ಬರಬಾರ್ದು. ರೋಡ್ಗಳು ಮೊದಲು ವ್ಯವಸ್ಥೆ ಆಗಬೇಕು. ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಆದರೆ ಅನುಕೂಲ ಆಗ್ತದೆ. ಹೋಗ್ಬೇಕ್ರಿ ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕ್ರಿ. ರೋಡೆಲ್ಲ ಹೆಂಗದವ ರೀ ನಿನ್ನೆ ಮಳೆ? ಎಲ್ಲ ಹಿಂಗೆ ನೋಡ್ರಿ, ಮಳೆ ಆದ ಬಿದ್ದಾದ. ಮೊನ್ನೆ ನಮ್ಮ ದೋಸ್ತ ಬಂದಿದ್ರಿ, ಕಾರ್ಯಕ್ರಮ ಇಟ್ಟಿರಿ, ಅದ್ರ ಸುಮಾರು ಬರ್ಲಾಕತ್ತೀರಿ ನಮ್ಮ ದೋಸ್ತ. ರಾತ್ರಿ ಬಿದ್ದು ಅಡ್ಮಿಟ್ ಮಾಡಿದ್ದೇವೆ ರೀ ಸರ್ಕಾರ ದವಾಖಾನೆಗೆ. ರೋಡ್ ಸರಿ ಅದಾವ್ರಿ ಕಡೆ ರೋಡ್ ಹಿಂಗೆ ರೀ, ಅಡ್ಡ ಬಡ್ಡ ಎಲ್ಲ ಹಿಂಗೆ. ಬರೀ ಸೈಕಲ್ಗಳು ಪ್ಯಾಜ್ ಹೆಂಗೆ ಹೊಡ್ತಾರೆ ನೋಡ್ರಿ, ಹಂಗೆ ಹೊಡೆದಾರ್ರಿ ಎಲ್ಲರೂ. ಸೈಕಲ್ ಪಂಚರ್, ಮೋಟರ್ ಸೈಕಲ್ ಹೆಂಗೆ ಪಂಚರ್ ಆಗ್ಯಾದ ನೋಡ್ರಿ, ಹಂಗೆ ಪ್ಯಾಜ್ ಹೊಡಿತಾರೆ ನೋಡ್ರಿ, ಕಿತ್ಕೇಸಿ ಹಂಗೆ ಪ್ಯಾಜ್ ಹೊಡೆದಾರಿ ಎಲ್ಲ. ಈಗ ಖಾಸಗಿರು ಮನೆ ಮುಂದೆ ಹಾಯಿಸಿ ಗಾಡಿ ಒಯ್ಲಿಕತ್ಯಾರ. ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಈಗ ಖಾಸಗಿ ಆ ಕಡೆ ಆದ್ರಿ, ಖಾಸಗಿ ಮೇನ್ ರೋಡ್ ಇದು ಹಿಂಗೆ ಹೋಗ್ಲಾಕತ್ತೀರಿ. ಅದೆಲ್ಲ ಜನ ನೀರು ನಿಂತದ್ರಿ, ಟೊಂಕ ಮಂತ ನೀರಾದ್ರಿ. ಆ ಕಡೆ ನೋಡಿ ಗಾಡಿ ನಿಂತ